ನರೇಂದ್ರ ಮೋದಿ ವಿದೇಶ ಪ್ರವಾಸ ವಿಚಾರ, ವಿದೇಶಗಳ ಜೊತೆ ಉತ್ತಮ ಸಂಬಂಧ ಬೆಳೆಸುವುದಕ್ಕೆ ವಿದೇಶಕ್ಕೆ ಹೋಗಿರಬಹುದು, ಅಂತಾರಾಷ್ಟ್ರೀಯ ಸಂಬಂಧ ಹೆಚ್ಚು ಮಾಡುವುದಕ್ಕೆ ಹೋಗಿರಬಹುದು. ಇದನ್ನು ನಾವು ಟೀಕೆ ಟಿಪ್ಪಣಿ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಬೀದರ್ ಸಂಸದ ಸಾಗರ್ ಖಂಡ್ರೆ ತಿಳಿಸಿದರು. ದುನಿಯಾಗಿದೆ ಸರ್. ಎಲ್ಲದಕ್ಕೂ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ. ಪೆಟ್ರೋಲ್, ಡೀಸೆಲ್, ಪ್ರತಿಯೊಂದು ಗ್ಯಾಸು, ಆಟೋ ಡ್ರೈವರ್ಸ್ ಅಂತೂ ಪಾಪ ಚಿಂತೆ ಪರದಾಡ್ತಾ ಇದ್ದಾರೆ. ಇಟ್ಲಿ ಪ್ರಧಾನಿ ಅವರು ಏನು ಸರ್ ಈಗ ಯು ಎಸ್ ಇಸ್ರೇಲ್ ಏನು ಇರಾನ್ ಮೇಲೆ ಏನು ದಾಳಿ ನಡೆಸಿದ್ದಾರೆ, ಈಗಾಗಲೇ ಎಲ್ಲ ಕಡೆ ಏನು ಯುದ್ಧ ನಡೀತಾ ಇದೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಈಗ ನೀವು ನೋಡ್ಬೋದು, LPG ಗ್ಯಾಸ್ ಸಿಲಿಂಡರ್ ಇರ್ಬೋದು, ಡೀಸೆಲ್ ಪೆಟ್ರೋಲ್ ಇರ್ಬೋದು, ಎಲ್ಲ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ನಮ್ಮ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿಯವರು ಸುಮಾರು ತಿಂಗಳಿಂದ ಹೇಳ್ತಾ ಇದ್ದಾರೆ ನಮಗೆ ಒಂದು ಎಕನಾಮಿಕ್ ಕ್ರೈಸಿಸ್ ಬರಲಿದೆ ಅಂತ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಹೇಳಿದ್ದಾರೆ ನಾವೆಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ನಾವು ಎಷ್ಟಾಯಿತು ಅಷ್ಟು ನಾವು ಎಸೆನ್ಷಿಯಲ್ ಟ್ರಾವೆಲ್ ಮಾತ್ರ ಮಾಡಬೇಕು ಅಂತ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶದಲ್ಲಿ ಮೋದಿ ಗೊತ್ತಿರಲಿಲ್ಲ ಸರ್, ಎಲ್ಲ ಗೊತ್ತಿತ್ತಲ್ಲ. ಒಂದು ವರ್ಷ ನಡೀತಾ ಇದೆ, ಅಭಾವ ಆಗ್ತಿದೆ, ರೇಟ್ ಜಾಸ್ತಿ ಆಗ್ತಿದೆ, ಜನರು ಶಾಕ್ ಅಲ್ಲ. ಅವರು ಸ್ವತಃ ಅವರೇ ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಹೋಗಬೇಡಿ ಅಂತ ಹೇಳಿ ಕರೆ ಕೊಟ್ಟಿದ್ರು, ಅವರೇ ವಿದೇಶಕ್ಕೆ ಹೋಗಿ ಬೇರೆ ದೇಶಕ್ಕೆ ಚಾಕ್ಲೇಟ್ ಎಲ್ಲ ಕೊಡ್ತಾ ಇದ್ದಾರೆ. ಇದು ಗೊತ್ತಾಗಿಲ್ಲ. ಈಗ ನೋಡಿ ಪ್ರಧಾನಮಂತ್ರಿಯವರಾಗಿ ವಿದೇಶಗಳಿಗೆ ಹೋಗಿ ಅದು ಡಿಪ್ಲೊಮಸಿ ಅಂತ ಹೇಳ್ತೀವಿ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಡೆವಲಪ್ ಮಾಡಿ ನಮ್ಮ ದೇಶಕ್ಕೆ ಒಂದು ಒಳ್ಳೇದು ಮಾಡ್ಬೇಕಂತಾನೆ ಅವರು ಹೋಗ್ಬೋದು. ಅದಕ್ಕೆ ಅವ್ರದ್ದೇನು ಕಾರಣ ಇದೆ ಅಂತ ನಾವು ಇಲ್ಲಿದ್ದು ನಾವು ಅವ್ರು ಯಾಕೆ ಹೋಗ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ. ನಾವು ನಮ್ಮ ಜವಾಬ್ದಾರಿ ಏನು ಅಂತಂದರೆ ನಾವು ಮ್ಯಾಕ್ಸಿಮಮ್ ಎಷ್ಟಾಯಿತು ಅಷ್ಟು ಎಸೆನ್ಷಿಯಲ್ ಮಾತ್ರ ಟ್ರಾವೆಲ್ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಆದರೆ ಅವರೇನು ಪ್ರಚಾರ ಮಾಡ್ತಾ ಇದ್ದಾರೆ, ಈಗ ಇಂಟರ್ನ್ಯಾಷನಲ್ ಕಂಟ್ರೀಸ್ ಈಗ ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ದೇನು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಡೆವಲಪ್ ಮಾಡ್ಬೇಕಂತಂತಾರೆ, ನಮ್ಮ ದೇಶಕ್ಕೆ ಏನೊಂದು ಎಕನಾಮಿಕ್ ಕ್ರೈಸಿಸ್ ಅದನ್ನು ಕಡಿಮೆ ಮಾಡ್ಬೇಕಂತಂದರೆ ಅದಕ್ಕೆ ನಾವು ಯಾರೂ ಟೀಕೆ ಟಿಪ್ಪಣಿ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅವ್ರು ಒಳ್ಳೇದೇ ಮಾಡ್ಬೋದು. ಈಗ ಅದು ಒಳ್ಳೇದಾಗತ್ತಾ ಆಗಲ್ಲ ಅಂತಂಬೋದು ಇನ್ನೂ ನಮಗೆ ಒಂದು ಫಲ ಸಿಕ್ಕಿಲ್ಲ, ನಮಗೆ ಒಂದು ಫಲ ಸಿಕ್ಕಿಲ್ಲ. ಆದರೆ ಅವರೇನು ರಾಜ್ಯಗಳಲ್ಲೆಲ್ಲ ಏನು ಚುನಾವಣೆ ನಡೀತು, ಈಗ ರಾಜ್ಯಗಳಲ್ಲಿ ಅವರು ಕಾನ್ವಾಯ್ ತಗೊಂಡು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡೋದು, ರಾಜ್ಯ ಚುನಾವಣೆ ಆದ ತಕ್ಷಣ ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಮಾಡೋದು, ಅದು ನನ್ನ ಅಭಿಪ್ರಾಯ ಪ್ರಕಾರ ತಪ್ಪಿದೆ. ಈಗ ಕರ್ನಾಟಕದಲ್ಲೂ ಕೂಡ ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ನಡೆಯಲಿದೆ. ಅದಕ್ಕೆ ನಾವು ಕೂಡ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು BLA ಬೂತ್ ಲೆವೆಲ್ ಏಜೆಂಟ್ಸ್ ಅವೆಲ್ಲ ನಾವು ತಯಾರು ಮಾಡ್ತಾ ಇದ್ದೀವಿ. ಈಗಾಗಲೇ ಕೂಡ ಮ್ಯಾಪಿಂಗು ಎಲ್ಲ ಕಡೆ ಆಲ್ಮೋಸ್ಟು ಆಗ್ತಾ ಇದೆ. ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ನಾವು ಎಲ್ಲ ರೀತಿಯಲ್ಲಿ ನಾವು ರೆಡಿ ಇರ್ತೀವಿ, ನಮ್ದು ಯಾವುದೂ ಒಂದು ಓಟು ಕಟ್ ಆಗಬಾರ್ದು ಅಂತ. SIR ಎಲ್ಲೆಲ್ಲಿ ಯಾವ ರಾಜ್ಯಗಳಲ್ಲಾಗಿದೆ, ಹೆಚ್ಚು ಮೈನಾರಿಟಿ ಮತ್ತು ದಲಿತರನ್ನ ಟಾರ್ಗೆಟ್ ಮಾಡಿ ಹೆಸರನ್ನು ತೆಗೆದಿದ್ದಾರೆ, ನಿಮಗೂ ಗೊತ್ತಿದೆ. ಹೀಗಾಗಿ ಅದಕ್ಕೆ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಮ್ಮ ರಾಜ್ಯದಲ್ಲಿ? ಈಗ ಅದು ನಿಜ, ಎಲ್ಲ ಕಡೆ ಈ ಥರ ಆಗಿದೆ. ನಮ್ಮ ಕಡೆನೂ ಕೂಡ ಈ ಥರ ಆಗಬಾರ್ದಂತ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಈಗಾಗಲೇ ಎಲ್ಲರಿಗೂ ಕೂಡ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಮ್ಮ ಬೂತ್ ಲೆವೆಲ್ ಏಜೆಂಟ್ಸು BLA ಏನಿದೆ ಅವ್ರು ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ರೀತಿಯಲ್ಲಿ ಮ್ಯಾಪಿಂಗ್ ಆದಮೇಲೆ ನಮ್ಮ ಮತದಾರರು ಎಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಅವರ ಏನು ವೋಟರ್ಸ್ ಇದೆ ಆ ವೋಟರ್ ಲಿಸ್ಟಲ್ಲಿ ಬರಬೇಕು ಅಂತ ಎಲ್ಲ ನಾವು ತಯಾರಿ ಮಾಡ್ತೀವಿ. SIR ನಿಷ್ಪಕ್ಷಪಾತವಾಗಿ ಕರ್ನಾಟಕದಲ್ಲಿ ಆಗುತ್ತೆ ಅಂತ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಭರವಸೆ ಇದೆ ಅಥವಾ ಏನಾದರೂ? ನೋಡಿ, ನಾವಂತೂ ನಾವು ಮುಂಚೆಯಿಂದ ಹೇಳ್ತಾ ಇದ್ದೀವಿ ನಿಷ್ಪಕ್ಷಪಾತವಾಗಿ ಆಗ್ತಾ ಇಲ್ಲ. ಆದರೂ ಕೂಡ ಈಗ ನಮಗೆ ಬೇರೆ ಯಾವುದೂ ಆಪ್ಷನ್ ಇಲ್ಲ. ನಾವು ಸ್ಟ್ರಾಂಗ್ ಆಗಿರಬೇಕು, ನಾವು ಹೋರಾಟ ಮಾಡಬೇಕು, ನಾವು ಏನು ಬೂತ್ ಮಟ್ಟದಲ್ಲಿ ನಾವು ಗ್ರೌಂಡಿಗೆ ನಾವು ಇಳಿಬೇಕಾಗತ್ತೆ. ಅದಕ್ಕೆ ಈಗಾಗಲೇ ಬೇರೆ ಕಡೆ ನೀವು ನೋಡ್ಬೋದು, ಬೇರೆ ಎಲ್ಲ ರಾಜ್ಯಗಳಲ್ಲಿ ಈಗಾಗಲೂ ಕೂಡ ಸುಪ್ರೀಂ ಕೋರ್ಟಲ್ಲೂ ಕೂಡ ಭಾಳಷ್ಟು ಇದು ಇತ್ತು. ಈಗ ಸುಪ್ರೀಂ ಕೋರ್ಟಿಗೆ ಹೋದಾದ್ಮೇಲೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತಾರೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್
9066906614 ಅಥವಾ 8472360239.